ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರಂದ್ರೆ, ಮಗು, ಇದು ನನ್ನ ಮಕ್ಕಳ ಅದೃಷ್ಟ. ಈ 9 ನಾಣ್ಯಗಳು ನಿನಗಾಗಿ ಇವತ್ತು ನಾನು ತಂದಿದ್ದೀನಿ. ನಿರ್ಲಕ್ಷ್ಯವಿಲ್ಲದೆ ಸ್ವೀಕರಿಸು. ಒಂದು ಪ್ರಾರ್ಥನೆ ನಿಜವಾಗುತ್ತದೆ ಅಂತ ಸಾಯಿ ನಮಗೋಸ್ಕರ ಒಂದು ಹೊಸ ಸಂದೇಶವನ್ನು ತಂದಿದ್ದಾರೆ. ಈ 9 ನಾಣ್ಯಗಳು ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇರುವಂಥವರು ಸಾಯಿ ಭಕ್ತರೆಲ್ಲರೂ ಕೂಡ ಈ 9 ನಾಣ್ಯಗಳನ್ನು ತಗೊಳ್ಳಿ. ಇವತ್ತು ಸಾಯಿ ಎಂಥ ಸಂದೇಶವನ್ನು ತಂದಿದ್ದಾರೋ ಈ ವಿಡಿಯೋ ರೂಪದಲ್ಲಿ ಕೇಳೋಣ. ಇವತ್ತು ಯಾರ್ಯಾರು ಸಾಯಿ ಮೇಲೆ ನಂಬಿಕೆ ಇರುವಂಥವ್ರು ಈ 9 ನಾಣ್ಯಗಳನ್ನು ತಗೊಂಡಿದ್ದಾರೋ ಅವರಿಗೆ ಸಾಯಿ ಈ 9 ನಾಣ್ಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನೀವು ಈ 9 ನಾಣ್ಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ನೆನಪಿರಬೇಕು. ಅದರ ಬಗ್ಗೆ ನೀವು ತಿಳಿದುಕೊಂಡಿದ ನಂತರ ಖಂಡಿತ ಅದನ್ನು ನೀವು ಆಚರಣೆ ಮಾಡುತ್ತೀರಾ. ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. ನೀವೇನು ಅನ್ಕೊಂಡಿರ್ತೀರೋ ಅದೆಲ್ಲ ಆಗಬೇಕು ಅಂದರೆ ಈ 9 ನಾಣ್ಯಗಳ ಬಗ್ಗೆ ನೀವು ಖಂಡಿತ ತಿಳ್ಕೋಬೇಕು. ಸಾಯಿಯಪ್ಪ ಈ 9 ನಾಣ್ಯಗಳು ಸ್ವತಃ ಸಾಯಿ ಶಿರಡಿಯಲ್ಲಿ ಇದ್ದಾಗ ಲಕ್ಷ್ಮೀಬಾಯಿ ಅಮ್ಮಗೆ ಕೊಟ್ಟಿದ್ರು. ಅದು ಇವತ್ತು ಅವರ ಕುಟುಂಬಿಗರು ಅವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅದನ್ನ ಯಾವತ್ತೂ ಅವ್ರು ಮಿಸ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಅವರು ಸ್ವತಃ ಸಾಯಿಯಿಂದ ತಗೊಂಡಿರೋ ಅಂತ ನಾಣ್ಯಗಳಲ್ವಾ. ಅವರ ಕುಟುಂಬಿಗರು ಇವತ್ತು ಅದನ್ನ ಕಾಪಾಡುತ್ತಾ ಬರ್ತಾ ಇದ್ದಾರೆ. ಮತ್ತೆ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ತಿಳ್ಕೋಬೇಕು. ಈಗ ಈ 9ರಲ್ಲಿ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಮೊದಲನೆಯ ಕಾಯಿನ್ಗೆ ಸಾಯಿ ಏನ್ ಹೇಳ್ತಾ ಕೊಟ್ಟಿದ್ದಾರಂದ್ರೆ ಲಕ್ಷ್ಮೀಬಾಯಿ ಅಮ್ಮಗೆ ಶ್ರವಣ ಅಂತ. ಮೊದಲನೆಯದು ಶ್ರವಣ ಅಂದ್ರೆ ಲಿಸನಿಂಗ್. ಅಂದ್ರೆ ನಾವು ದೇವರ ಬಗ್ಗೆ ಎಷ್ಟು ಹೆಚ್ಚಾಗಿ ಕೇಳುತ್ತಾ ಇರ್ತೀವಿ. ಅವರ ಹಾಡುಗಳು, ಸಾಯಿಯಪ್ಪ ಮೇಲೆ ನಾವು ಎಷ್ಟು ವಿಶ್ವಾಸ ಇಟ್ಕೊಂಡು ಸಾಯಿ ಮಾತನ್ನು ಕೇಳುತ್ತಾ ಇರ್ತೀವಿ, ಸಾಯಿ ಸಂದೇಶವನ್ನು ಕೇಳ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ನಾವು ಅವರ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ರೆ ಅದು ನಮಗೆ ಪಾಸಿಟಿವ್ ಆಗಿ ನಮ್ಮ ಮೈಂಡ್ಗೆ ವರ್ಕ್ ಆಗುತ್ತೆ. ಅದೇ ನಮ್ಮ ಸುತ್ತೂ ಯಾವಾಗಲೂ ಎನರ್ಜಿ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಒಳ್ಳೆಯ ಎನರ್ಜಿ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮಗೂ ಕೂಡ ಒಳ್ಳೆಯದಾಗತ್ತೆ. ಮತ್ತೆ ಎರಡನೇ ಕಾಯಿನ್ ಕೊಟ್ಟು ಏನು ಹೇಳಿದ್ರಂತೆ, ಸ್ಮರಣ. ಅಂದರೆ ಪ್ರತಿದಿನ ನೀವು ದೇವರ ಬಗ್ಗೆ ತುಂಬ ಹೆಚ್ಚಾಗಿ ಸ್ಮರಣೆ ಮಾಡುತ್ತಾ ಇರಬೇಕು. ಅಂದರೆ ಮನಸ್ಸಿನಲ್ಲೇ ನೀವು ಸ್ಮರಣೆ ಮಾಡುತ್ತಾ ಹೋದರೆ ಅದು ನಿಮಗೆ ಎಷ್ಟು ಶಕ್ತಿ ಅನ್ನೋದು ದೇವ್ರದ್ದು ಕೊಡ್ತದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ನಾವು ಸಾಯಿ ಬಗ್ಗೆ ತುಂಬ ಹೆಚ್ಚಾಗಿ ಮನಸ್ಸಿನಲ್ಲೇ ನಾಮಸ್ಮರಣೆ ಮಾಡುತ್ತಾ ಇರ್ತೀವಿ. ಇವಾಗ ಒಂದು ನಾಮನ ತಗೊಂಡು ಜಪ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ನಿಮಗೆ ಎಷ್ಟು ಪೀಸ್ಫುಲ್ ಮೈಂಡ್ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಲ್ವಾ. ಅದನ್ನೇ ಸ್ಮರಣ ಅಂತ ಹೇಳ್ತಾರೆ. ಮತ್ತೆ ಮೂರನೇದು ಅರ್ಚನಾ. ಅರ್ಚನಾ ಅಂದರೆ ವರ್ಷಿಪ್. ನಾವು ಭಗವಂತ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ನಾವು ಅರ್ಚನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಇದೆಲ್ಲ ಕೂಡ ಅರ್ಚನೆ ಅಂತ ಹೇಳ್ತಾರೆ. ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ, ದೀಪಾರಾಧನೆ ಮಾಡಿಬಿಟ್ಟು ಹೂವು ಎಲ್ಲ ಅಲಂಕರಣೆ ಮಾಡಿ ಅರ್ಚನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಇದನ್ನ ದೇವರ ಬಗ್ಗೆ ನಾವು ಎಷ್ಟು ಪ್ರೀತಿಯಿಂದ ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಬೇಕು. ಮತ್ತೆ ದಾಸ್ಯತ ಅಂತ ಹೇಳ್ತಾರೆ ನಾಲ್ಕನೇದು. ದಾಸ್ಯತ ಅಂದರೆ ನಾವು ದೇವರ ಬಗ್ಗೆ ಎಷ್ಟು ಯೋಚನೆ ಮಾಡಿಬಿಟ್ಟು ದೇವರ ನಾಮಸ್ಮರಣೆ ಮಾಡುತ್ತಾ ನಮ್ಮ ಗುರುಗಳಿಗೆ ಎಂಥ ಸರ್ವಿಸ್ ನಾವು ಮಾಡ್ತಾ ಇದ್ದೀವಿ ಅಂದರೆ ಸೇವೆ ಅಂತ ಹೇಳ್ತಾರೆ. ಸೇವೆ ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ. ಇವಾಗ ಪ್ರತಿದಿನ ನಮ್ಮ ಮನೇನ ನಾವು ಕ್ಲೀನ್ ಮಾಡ್ಕೊತೀವಿ, ಮತ್ತು ದೇವ್ರ ಮನೇನ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಟೆಂಪಲ್ಸಲ್ಲಿ ಪ್ರತಿದಿನ ಬೆಳಗ್ಗಿನ ಜಾವ ಕ್ಲೀನ್ ಮಾಡಿಬಿಟ್ಟು ಪ್ರತಿದಿನ ಪೂಜೆ ಮಾಡ್ತಾರೆ ಅಲ್ಲಿ ಪೂಜಾರಿಗಳು ಅಲ್ವಾ. ಅದೇ ರೀತಿ ನಾವು ಕೂಡ ನಮಗೆ ಸಮಯ ಸಿಕ್ಕಿದಾಗ ಹೋಗಿ ಸೇವೆ ಮಾಡಬೇಕು. ದೇವರ ಆರಾಧನೆ ಒಂದೇ ಅಲ್ಲ, ಸೇವೆ ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು. ಅಂಥ ಸರ್ವಿಸ್ ನಿಮಗೆ ಸಿಕ್ಕಿದ್ರೆ ತಪ್ಪದೆ ನೀವು ಬಿಡಬೇಡಿ. ಸರ್ವಿಸ್ ದೇವರಿಗೆ ಮಾಡಲೇಬೇಕು. ಅವರ ಪಾದ ಹಿಡಿದು ನೀವು ಪೂಜೆ ಮಾಡಿದ್ರೆ ನಾವು ಮಾಡಿರೋ ಅಂಥ ಕರ್ಮಗಳೆಲ್ಲ ಕೂಡ ದೂರ ಆಗುತ್ತೆ. ಅಂದರೆ ನಮಗೆ ಸಮಯ ಸಿಕ್ಕಿದಾಗ
ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಒರೆಸೋದು, ಕ್ಲೀನ್ ಮಾಡೋದು, ಅಲ್ಲಿರುವಂತ ಪೂಜೆ ಸಾಮಗ್ರಿನ ತೊಳಿಯೋದು ಅಥವಾ ದೇವ್ರ ಪಾತ್ರೆಗಳೇನಾದ್ರೂ ಇದ್ರೆ ತೊಳಿಯೋದು, ಈ ತರ ಸರ್ವಿಸ್ ನಾವು ದೇವ್ರಿಗೆ ಮಾಡಿದ್ರೆ ನಮಗೂ ಒಳ್ಳೇದಾಗತ್ತೆ. 5ನೇ ನಾಣ್ಯವನ್ನು ಕೊಟ್ಟು ಸಾಯಿ ಈ ರೀತಿ ಹೇಳಿದ್ದಾರೆ, ಆತ್ಮ ನಿವೇದನ ಅಂತ ಹೇಳ್ತಾರೆ. ಆತ್ಮ ನಿವೇದನ ನಾವು ಯಾವತ್ತೂ ಕೊಡಬೇಕು ಭಗವಂತಗೆ. ಅಂದ್ರೆ ನಾವು ಸರೆಂಡರ್ ಆಗಬೇಕು. ನಮ್ಮ ಆತ್ಮ ನಿವೇದನ ಸಾಯಿಗೆ ಕೊಟ್ರೆ ಖಂಡಿತ ಸಾಯಿ ಎಲ್ಲ ನೋಡ್ಕೊಂತಾರೆ. ನಮ್ಮ ಮನೆಯಲ್ಲಿ ಎಂಥ ಕಷ್ಟ ಬಂದರೂ ಸಾಯಿ ಇದ್ದಾರೆ ಅನ್ನೋ ಭರವಸೆ ಅವರು ತಪ್ಪದೇ ಕೊಡ್ತಾರೆ. ಅದು ನಾವು ಆತ್ಮ ನಿವೇದನೆ ಮಾಡೋದು. ಮತ್ತೆ 6ನೇದು ಸಖ್ಯತ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಾಯಿ ಅಪ್ಪ ಮುಂದೆ ಎಲ್ಲಾ ಕಷ್ಟಗಳು ಹೇಳ್ಕೊಂತೀವಿ. ಯಾವ ರೀತಿ ಹೇಳ್ಕೊಂತೀವಿ? ನಮ್ಮ ಸುತ್ತೂ ಇರೋಂಥವ್ರನ್ನ ನಾವು ನಂಬೋದೇ ಇಲ್ಲ. ಆದ್ರೆ ಸಾಯಿನ ನಂಬ್ತಾ ಇದೀವಿ. ಏನಕ್ಕೆ ಅಂದ್ರೆ ಸಾಯಿ ಒಂದು ತಂದೆ ತರ, ಒಂದು ಫ್ರೆಂಡ್ಲಿ ತರ, ಅಥವಾ ನಮ್ಮ ಸ್ನೇಹಿತರು ಅಂತ ನಾವು ಸಾಯಿ ಮುಂದೆ ಮಾತಾಡ್ಕೊಂತೀವಿ. ಇಡೀ ದಿನ ನಾವೇನೇ ತಪ್ಪು ಮಾಡಿದ್ರು ಅಥವಾ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಮಲಗೋವಾಗ ಅಥವಾ ಎದ್ದಿದ ತಕ್ಷಣ ಸಾಯಿ ಮುಂದೆ ನಮ್ಮ ಮನಸ್ಸಿನಲ್ಲಿ ಇರುವಂತ ಮಾತುಗಳನ್ನ ನಾವು ಹಂಚ್ಕೊಂತೀವಿ. ಅದನ್ನ ಸಖ್ಯತಾ ಅಂತ ಹೇಳ್ತಾರೆ, ಫ್ರೆಂಡ್ಲಿನೆಸ್ ಅಂತ ಹೇಳ್ತಾರೆ. ಮತ್ತೆ 7ನೇ ಕಾಯಿನ್ ಕೊಟ್ಬಿಟ್ಟು ಸಾಯಿ ಹಿಂಗೆ ಹೇಳಿದ್ರು, ನಮಸ್ಕಾರ ಅಂತ. ಮೀನ್ಸ್ ಮೇಕಿಂಗ್ ಒಬಿಡಿಯನ್ಸ್. ದೇವರಿಗೆ ಒಂದು ನಮಸ್ಕಾರ ಕೊಟ್ಟು ನಾವು ಎಲ್ಲಾ ತಪ್ಪುಗಳು ಕ್ಷಮಿಸಿ ಅಂತ ಕೇಳ್ಕೊಂತೀವಿ. ಅಥವಾ ನಮ್ಮ ಮನಸ್ಸಿನಲ್ಲಿ ಇರುವಂತ ನೋವನ್ನ ಅಥವಾ ಸಂತೋಷವನ್ನು ಹೇಳ್ಕೊಳಕ್ಕೆ ದೊಡ್ಡ ನಮಸ್ಕಾರ ಕೊಟ್ಟು ದೇವರಿಗೆ ನೀವು ಸದಾ ನಮ್ಮ ಜೊತೆ ಇರ್ಲಿ ಅಂತ ನಾವು ಸಾಯಿಗೆ ನಮಸ್ಕಾರ ಕೊಟ್ಟು ಹೇಳ್ತೀವಿ. ಅದನ್ನ ನಮಸ್ಕಾರ ಅಂತ ಹೇಳ್ತಾರೆ. ಅಥವಾ ನಾವು ಕಷ್ಟದಲ್ಲಿ ಇದ್ದಾಗ, ಎಲ್ಲಾದ್ರೂ ತುಂಬಾ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಇದ್ದಾಗ ಭಗವಂತ ಬಂದು ನಮ್ಗೆ ಕಾಪಾಡಿದ್ರೆ ಅವತ್ತು ನಾವ್ ಹೆಂಗೆ ನಮಸ್ಕಾರ ಮಾಡ್ತೀವಿ ಆ ರೀತಿಯಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡಬೇಕು. ನೆಕ್ಸ್ಟ್ ಪಾದ ಸೇವೆ ಅಂತ ಹೇಳ್ತಾರೆ. ಇದು 8ನೇದು ಪಾದ ಸೇವೆ. ಇವತ್ತು ನಾವು ಸಾಯಿ ಪಾದಗಳನ್ನ ಹಿಡಿದಿದ್ದೀವಿ. ನಾವು ಪಾದ ಸೇವೆ ಮಾಡ್ಲೇಬೇಕಲ್ವಾ? ನಮ್ಮ ಕಷ್ಟಗಳು ಈಡೇರಬೇಕು ಅಂದ್ರೆ ಪಾದ ಸೇವೆ ತಪ್ಪದೆ ಮಾಡಬೇಕು. ಸಾಯಿ ಆಶೀರ್ವಾದ ಸಿಗಬೇಕು ಅಂದ್ರೆ, ಅಥವಾ ನೀವು ಭಗವಂತನ ನಂಬಿರ್ತೀರಾ, ಶಿವನ ನಂಬಿರ್ತೀರಾ, ಅಥವಾ ಹನುಮಾನ್ ನಂಬಿರ್ತೀರಾ, ಅಥವಾ ಶ್ರೀನಿವಾಸನ ನಂಬಿರ್ತೀರಾ. ಈ ರೀತಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಆರಾಧನೆ ಇರ್ತಾರೆ. ನಮ್ಮ ಸಾಯಿ ಗುರು. ಅದಕ್ಕೆ ನಾವು ಸಾಯಿ ಪಾದಗಳನ್ನ ಯಾವತ್ತೂ ಬಿಡಬಾರ್ದು. ಅವರ ಪಾದ ಸೇವೆ ಯಾವತ್ತೂ ನಮ್ಗೆ ಮುಖ್ಯ. ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ. ಸಂತೋಷವಾಗಿರಬೇಕು ಅಂದ್ರೆ ಅವರ ಪಾದ ಸೇವೆ ನಾವು ತಪ್ಪದೇ ಮಾಡಬೇಕು. ಲಾಸ್ಟ್ ಅಂಡ್ ಫೈನಲ್ ಒನ್, 9th ಒನ್ ಕೀರ್ತನ. ಇದು ತುಂಬಾ ಒಳ್ಳೇದು. ಅಟ್ಲೀಸ್ಟ್ ಭಗವಂತ ನಾಮಸ್ಮರಣೆ ಮಾಡೋವಾಗ ಅವರ ಹಾಡುಗಳು ಕೀರ್ತನೆ ಮಾಡಬೇಕು. ಅಂದ್ರೆ ಸಾಂಗ್ಸ್, ನಾವು ದೇವ್ರ ಹಾಡುಗಳು ಎಷ್ಟು ಹೆಚ್ಚಾಗಿ ನಾವು ಹಾಡ್ಕೊಂತೀವೋ, ಮನನಲ್ಲಿ ಅದನ್ನ ಕೇಳ್ತೀವೋ, ಅದೆಲ್ಲ ಕೂಡ ನಮ್ಗೆ ಪಾಸಿಟಿವ್ ಅನ್ನೋದು ಕೊಡ್ತಾ ಇರತ್ತೆ. ಈ 9 ನಾಣ್ಯಗಳಿಗೂ ಇದೇ ಅರ್ಥ. ಯಾರ್ಯಾರು ಇವತ್ತು ಸಾಯಿ ಸ್ವತಃ ಅವರ ಕೈಯಿಂದ ಲಕ್ಷ್ಮೀಬಾಯಿ ಅಮ್ಮಗೆ ಕೊಟ್ಟಿರುವಂತ ನಾಣ್ಯಗಳನ್ನ ಮುಟ್ಟಿದ್ದೀರೋ ಅವರಿಗೆ ಅವರ ಜೀವನದಲ್ಲಿ ಏನೇ ಕಷ್ಟ ಬಂದಿದ್ರು ಅಥವಾ ಏನೇ ಸಂತೋಷ ಬಂದಿದ್ರು ಎಲ್ಲಾ ಕೂಡ ಸಾಯಿ ಮುಂದೆ ಹಂಚ್ಕೊಂತೀವಲ್ವಾ? ಅದೇ ರೀತಿಯಲ್ಲಿ ಇವತ್ತು ನೀವು ಈ 9 ನಾಣ್ಯಗಳಿಗೂ ಅರ್ಥ ತಿಳ್ಕೊಂಡಿದ್ದೀರಾ. ಮತ್ತೆ ಈ 9 ನಾಣ್ಯಗಳು ಏನು ಅನ್ನೋದು ಗೊತ್ತಾದ್ಮೇಲೆ ನಾವು ಇದನ್ನ ಆಚರಿಸುತ್ತೀವ ಅಲ್ವಾ? ತಪ್ಪದೆ ಆಚರಿಸುತ್ತೀವಿ. ಯಾಕಂದ್ರೆ ಸಾಯಿ ಹೇಳೋದೆಲ್ಲ ಕೂಡ ನಮ್ಮ ಜೀವನಕ್ಕೆ ಆಗೋದಕ್ಕೆ ಮಾಡ್ತಾರೆ. ಮತ್ತೆ ಇವತ್ತು ಕೇಳಿದ ನಂತರ ನೆಕ್ಸ್ಟ್ ಡೇ ಇಂದ ನಾವು ಇದನ್ನ ಆಚರಣೆಯಲ್ಲಿ ಇಡಬೇಕು. ಇದು ಸಾಯಿ ಹೇಳ್ತಾ ಇರುವಂತ ಮಾತು. ಮತ್ತೆ ಈ ಸಂದೇಶವನ್ನು ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ, ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.